ವಿಬಿಜಿ ರಾಮ್ಜಿ ಯೋಜನೆಯು ಬಡವರಿಗೆ ಮಾರಕವಾಗಿದೆ. ಶಿಕ್ಷಣ ಸಚಿವ ಡಾ. ಎಂಸಿ ಸುಧಾಕರ್ ಚಿಂತಾಮಣಿ. ಕೇಂದ್ರ ಸರ್ಕಾರವು ಮಹಾತ್ಮಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ರದ್ದುಗೊಳಿಸಿ ನೂತನವಾಗಿ ಜಾರಿಗೆ ತಂದಿರುವ ವಿಕಸಿತ ಭಾರತ ಉದ್ಯೋಗ ಖಾತರಿ ಮತ್ತು ಜೀವನೋಪಾಯ ಮಿಷನ್ ವಿಬಿಜಿ ರಾಮ್ಜಿ ಯೋಜನೆಯು ಬಡವರಿಗೆ ಮಾರಕವಾಗಿದೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾ. ಎಂಸಿ ಸುಧಾಕರ್ ಹೇಳಿದರು. ತಾಲ್ಲೂಕಿನ ಮುರುಗಮಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಕಾಂಗ್ರೆಸ್ ಪಕ್ಷವು ವಿಬಿಜಿ ರಾಮ್ಜಿ ಯೋಜನೆಯ ವಿರುದ್ಧ ಹೋರಾಟದ ಅಂಗವಾಗಿ ಜನರಲ್ಲಿ ಅರಿವು ಮೂಡಿಸಲು ಹಮ್ಮಿಕೊಂಡಿದ್ದ ಸಭೆಯಲ್ಲಿ ಮಾತನಾಡಿದರು. ಕೇಂದ್ರದಲ್ಲಿ ಯುಪಿಎ ಸರ್ಕಾರ ಅಧಿಕಾರದಲ್ಲಿದ್ದ 2005ರಲ್ಲಿ ಮನರೇಗಾ ಪ್ರಾಯೋಗಿಕವಾಗಿ ಕೆಲವು ಗ್ರಾಮ ಪಂಚಾಯಿತಿಗಳಲ್ಲಿ ಜಾರಿಗೊಳಿಸಲಾಗಿತ್ತು. ನಂತರ ಇಡೀ ದೇಶದ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೂ ವಿಸ್ತರಿಸಲಾಯಿತು. ಜಾಬ್ ಕಾರ್ಡ್ಗಳ ಮೂಲಕ ಬಡವರಿಗೆ 100 ದಿನಗಳ ಕೆಲಸವೂ ದೊರೆಯಿತು. ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿ, ಕೆರೆಗಳ ಹೂಳು ತೆಗೆಯುವುದು, ಜಮೀನುಗಳಿಗೆ ರಸ್ತೆ, ಕಲುವೆಗಳ ನಿರ್ಮಾಣ, ಶಾಲೆಗಳ ಕಾಂಪೌಂಡ್, ಅಂಗನವಾಡಿ, ಗ್ರಾಮ ಪಂಚಾಯಿತಿಗಳ ಕಟ್ಟಡಗಳ ನಿರ್ಮಾಣ ಮತ್ತಿತರ ಹಲವಾರು ಅಭಿವೃದ್ಧಿ ಕಾಮಗಾರಿಗಳಿಗೂ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅವಕಾಶವಿತ್ತು. ಮಹಿಳೆಯರೇ ಹೆಚ್ಚಿನ ಫಲಾನುಭವಿಗಳಾಗಿದ್ದರು ಎಂದರು. ಮನರೇಗಾ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ 90% ಮತ್ತು ರಾಜ್ಯ ಸರ್ಕಾರ 10% ಅನುದಾನ ನೀಡುತ್ತಿದ್ದವು. ಕೇಂದ್ರ ಸರ್ಕಾರವು ರಾಜ್ಯಗಳ ಜತೆ ಸಮಾಲೋಚನೆ ಮಾಡದೆ ಸರ್ವಾಧಿಕಾರ ಧೋರಣೆಯಿಂದ ಏಕಾಏಕಿ ಕೇಂದ್ರ 60%, ರಾಜ್ಯ ಸರ್ಕಾರ 40% ನೀಡಲು ತಿಳಿಸಿದೆ. ರಾಜ್ಯಗಳು ಮೇಲೆ ಆರ್ಥಿಕ ಹೊರೆ ಬೀಳುತ್ತದೆ. ರಾಜ್ಯಗಳ ಬಳಿ ಹಣ ಇರುವುದಿಲ್ಲ. ರಾಜಕೀಯ ಕಾರಣಗಳಿಂದ ಕೇಂದ್ರ ಸರ್ಕಾರ ನೀಡುವುದಿಲ್ಲ. ಕಾಲಾನುಕ್ರಮ ಯೋಜನೆಯು ಸ್ಥಗಿತಗೊಳ್ಳಲಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಎಸಿಸಿ ಕಾರ್ಯದರ್ಶಿ ಅಭಿಷೇಕ ದತ್ ಮಾತನಾಡಿದರು. ಈ ವೇಳೆ ಮುರುಗಮಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಜಿ ಅನ್ಸರ್ ಖಾನ್, ಉಪಾಧ್ಯಕ್ಷರಾದ ಶಂಕರಪ್ಪ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮೀನಾರಾಯಣ ರೆಡ್ಡಿ, ಕೆಪಿಸಿಸಿ ಸದಸ್ಯ ಎಜಾಜ್ ಪಾಷಾ, ಉಲವಾಡಿ ಅಶ್ವಥ್ ನಾರಾಯಣ ಬಾಬು, ಮಾಜಿ ಎಪಿಎಂಸಿ ಅಧ್ಯಕ್ಷ ಶ್ರೀರಾಮ್ ರೆಡ್ಡಿ, ನಂದಿಗನಹಳ್ಳಿ ವಿಎಸ್ಎಸ್ಎನ್ ಸೊಸೈಟಿ ಅಧ್ಯಕ್ಷ ಎಸ್ ಕೃಷ್ಣಮೂರ್ತಿ, ನಂದಿಗಾನಹಳ್ಳಿ ಅಶ್ವಥ್ ನಾರಾಯಣ ರೆಡ್ಡಿ, ಅಮೀರ್ ಜಾನ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸುನಂದಮ್ಮ ವೆಂಕಟೇಶ್, ವಿಎಸ್ಎಸ್ಎನ್ ಸೊಸೈಟಿ ನಿರ್ದೇಶಕರಾದ ಎನ್ಸಿ ಆಂಜನೇಯ ರೆಡ್ಡಿ, ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಸುರೇಶ್, ವಿಎಸ್ಎಸ್ಎನ್ ಮಾಜಿ ಅಧ್ಯಕ್ಷ ಶೇಖ್ ನಜೀರ್, ನಲ್ಲಪ್ಪ ರೆಡ್ಡಿ, ನಿಮ್ಮಕಾಯಲಹಳ್ಳಿ ಅಮೀರ್ ಜಾನ್, ಮುದ್ದಲಹಳ್ಳಿ ಸೋಮಶೇಖರ್ ರೆಡ್ಡಿ, ಬೈನಹಳ್ಳಿ ಶ್ರೀನಿವಾಸ್ ಸೇರಿದಂತೆ ಮುರುಗಮಲ್ಲ ಹೋಬಳಿಯ ಕಾಂಗ್ರೆಸ್ ಮುಖಂಡರು ಭಾಗವಹಿಸಿದ್ದರು. ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತ ಹೇಳಿ ವಿಬಿಜಿ ರಾಮ್ಜಿ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಜೀವಿಕ ಮಿಷನ್ ಗ್ರಾಮೀಣ ಈ ರೀತಿ ಒಂದು ಹೊಸ ಕಾಯ್ದೆಯನ್ನೇ ಏನು ಮಹಾತ್ಮ ಗಾಂಧಿಯವರ ಹೆಸರನ್ನ ಈ ಕಾಯ್ದೆಗೆ ಕೊಟ್ಟಿರ್ತಕ್ಕಂಥದ್ದು ಉದ್ದೇಶ ಮಹಾತ್ಮ ಗಾಂಧಿಯವರು ಕಂಡಂತ ಕನಸು ಗ್ರಾಮೀಣ ಭಾಗದ ಜನರ ಒಂದು ಬದುಕಿನಲ್ಲಿ ಬದಲಾವಣೆ ಆದರೆ ಮಾತ್ರ ಈ ದೇಶ ಮುಂದುವರಿತದೆ, ಈ ದೇಶ ಪ್ರಗತಿಯತ್ತ ಸಾಗುತ್ತದೆ ಅಂತಕ್ಕಂಥ ಸದುದ್ದೇಶ. ಆ ಕಾರಣಕ್ಕಾಗಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಹೆಸರನ್ನ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಂತಕ್ಕಂಥ ಕಾಯ್ದೆ ಅಂತಕ್ಕಂಥದ್ದನ್ನ ಮಾಡಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಕಾಯ್ದೆ ಅಂತಕ್ಕಂಥದ್ದನ್ನ ತಂದಿರ್ತಕ್ಕಂಥದ್ದು ಮನ್ರೇಗಾ ಅಂತ ಹೇಳಿ ಅದನ್ನ ಎಲ್ಲರೂ ಕರೆಯುವಂಥದ್ದು. ಈ ಯೋಜನೆಯನ್ನ 2014ರಲ್ಲಿ ಕೇಂದ್ರದಲ್ಲಿ ಬಂದಂತ ಭಾರತೀಯ ಜನತಾ ಪಕ್ಷದ ಸರ್ಕಾರ ಮಾನ್ಯ ಪ್ರಧಾನ ಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ನರೇಂದ್ರ ಮೋದಿಜಿ ಅವರು ಇದನ್ನ ವ್ಯವಸ್ಥಿತವಾಗಿ ಈ ಯೋಜನೆಯನ್ನ ಅಂತ್ಯ ಮಾಡ್ತಕ್ಕಂಥ ಇದಕ್ಕೆ ನಿಧಾನವಾಗಿ ವಿಷ ಕೊಡುವಂತ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದಾರೆ. ಇದರ ವಿರುದ್ಧವಾಗಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು, ಲೋಕಸಭೆಯ ವಿರೋಧ ಪಕ್ಷದ ನಾಯಕರು, ನಮ್ಮೆಲ್ಲರ ನೆಚ್ಚಿನ ಮುಖಂಡರಾಗಿರ್ತಕ್ಕಂಥ ಶ್ರೀ ರಾಹುಲ್ ಗಾಂಧಿ ಅವರು, ಶ್ರೀಮತಿ ಸೋನಿಯಾ ಗಾಂಧಿ ಅವರು, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಸಿದ್ದರಾಮಯ್ಯ ಸಾಹೇಬರು, ಮಾನ್ಯ ಉಪಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಪಕ್ಷದ ಕರ್ನಾಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಡಿ.ಕೆ. ಶಿವಕುಮಾರ್ ಅವರು, ಇವರೆಲ್ಲರೂ ಇದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಇದು ಈ ದೇಶದ ಸುಮಾರು 12 ಕೋಟಿಗಿಂತ ಹೆಚ್ಚು ಜನರ ಬದುಕಿಗೆ ಸಹಕಾರಿಯಾಗಿದ್ದಂಥ ಈ ಒಂದು ಯೋಜನೆಯನ್ನ ಏಕಾಏಕಿ ಬದಲಾವಣೆ ಮಾಡಿರ್ತಕ್ಕಂಥದ್ದಕ್ಕೆ ನಾವು ದೊಡ್ಡ ಮಟ್ಟದಲ್ಲಿ ಜನಾಂದೋಲನವನ್ನು ರೂಪಿಸಬೇಕು. ಮತ್ತೆ
ಮನ್ರೇಗಾ ಯೋಜನೆಯನ್ನ ಪುನರ್ ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಈ ಯೋಜನೆಯ ವಿರುದ್ಧವಾಗಿ ಏನು ವಿ.ಬಿ.ಜಿ. ರಾಮ್ಜಿಯ ಹೊಸದಾಗಿ ತಂದಿರತಕ್ಕಂಥ ಯೋಜನೆಯ ವಿರುದ್ಧವಾಗಿ ನಾವು ಹೋರಾಟಗಳನ್ನು ಹಮ್ಮಿಕೋಬೇಕು. ಗ್ರಾಮ ಮಟ್ಟದಲ್ಲಿ, ಗ್ರಾಮ ಪಂಚಾಯಿತಿಗಳ ಮಟ್ಟದಿಂದ ಇವತ್ತು ಹೋಬಳಿ, ರಾಜ್ಯ, ತಾಲೂಕು, ಜಿಲ್ಲೆ ಮತ್ತು ರಾಜ್ಯ ಮಟ್ಟದವರೆಗೂ ಮತ್ತು ಕೇಂದ್ರದ ಮೇಲೆ ಒತ್ತಡ ತರುವಂತ ಪ್ರಯತ್ನ ಆಗಬೇಕು ಅಂತಕ್ಕಂಥದ್ದು ತೀರ್ಮಾನ. ಈಗ ಏನು ಇದರ ಸಮಸ್ಯೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕು. ಈಗ ತಮಗೆ ಗೊತ್ತಿದೆ, ಪ್ರಾಯೋಗಿಕವಾಗಿ ಸುಮಾರು ಕೆಲವು ಗ್ರಾಮ ಪಂಚಾಯಿತಿಗಳನ್ನ ದೇಶದಲ್ಲಿ ಆಯ್ಕೆ ಮಾಡಿ ಇದನ್ನ ಜಾರಿ ಮಾಡುವಂತ ಕೆಲಸ ಆಯಿತು. ಹಂತವಾಗಿ 5 ವರ್ಷಗಳಲ್ಲಿ ದೇಶದ ಎಲ್ಲಾ ಗ್ರಾಮ ಪಂಚಾಯಿತಿಗಳಿಗೆ ವಿಸ್ತರಣೆ ಮಾಡುವಂತ ಕೆಲಸ ಆಗಿ ತಮಗೆ ಗೊತ್ತಿದೆ. ಇದೇ ಮುರುಗಮಲ್ಲ ಗ್ರಾಮ ಪಂಚಾಯಿತಿ ಇರ್ಬೋದು, ನಂದಗಾನಹಳ್ಳಿ ಇರ್ಬೋದು, ಯಗ್ಗಕೋಟೆ ಇರ್ಬೋದು, ಪೆದ್ದೂರು ಇರ್ಬೋದು, ಭೂಮಶೆಟ್ಟಹಳ್ಳಿ, ಏನು ಮುರುಗಮಲ್ಲ ಹೋಬಳಿಯ 5 ಗ್ರಾಮ ಪಂಚಾಯಿತಿಗಳಲ್ಲಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗಿದ್ದಾವೆ ಅಂತಕ್ಕಂಥದ್ದು ನಿಮಗೂ ಗೊತ್ತಿರ್ತಕ್ಕಂಥ ವಿಚಾರ. ಅದನ್ನ ನಿರ್ಣಯ ಮಾಡಿರ್ತಕ್ಕಂಥದ್ದು ಕೂಡ ನಿಮ್ಮ ಹಂತದಲ್ಲಿ. ಅಂದ್ರೆ ಗ್ರಾಮ ಪಂಚಾಯಿತಿಗೆ ಉದ್ಯೋಗವನ್ನ ಬಯಸಿ ಏನು ಜಾಬ್ ಕಾರ್ಡ್ ಮಾಡಿರೋಂಥವ್ರು ನಮ್ಗೆ ಉದ್ಯೋಗ ಖಾತ್ರಿ ಯೋಜನೆ ಬೇಕು ಅಂದಾಗ ಸ್ಥಳೀಯವಾಗಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಸದಸ್ಯರು ಅವರೆಲ್ಲರೂ ಸಭೆಯಲ್ಲಿ ಅದಕ್ಕೆ ತೀರ್ಮಾನ ಮಾಡಿ ಅನುಮೋದನೆ ಕೊಟ್ಟ ಮೇಲೆ ಅದನ್ನ ನೀವು ಕೈಗೆತ್ತಿಕೊಂಡಿರುವಂಥದ್ದು ಆಗಿದೆ. ಇದರಲ್ಲಿ ಇವೆಲ್ಲ ಈ ಒಂದು ಕಾರ್ಯಕ್ರಮದ ಒಂದು ಹೋರಾಟದ ಭಾಗವಾಗಿ ಇವತ್ತು ವೇದಿಕೆಯಲ್ಲಿ ಎಲ್ಲ ಹಿರಿಯರು ಉಪಸ್ಥಿತರಿದ್ದಾರೆ. ಗ್ರಾಮ ಪಂಚಾಯಿತಿ ಮುರುಗಮಲ್ಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಅನ್ಸರ್ ಅವರು, ಶ್ರೀರಾಮ್ ರೆಡ್ಡಿ ಅವರು, ಬಾಬು ಅವರು, ಕೃಷ್ಣಮೂರ್ತಿ ಅವರು, ಅಶ್ವತ್ಥನಾರಾಯಣ ರೆಡ್ಡಿ ಅವರು, ಲಕ್ಷ್ಮಣ್ ರೆಡ್ಡಿ ಅವರು, ಅಮೀರ್ ಜಾನ್ ಅವರು, ನಮ್ಮ ಪ್ರದೇಶ ಕಾಂಗ್ರೆಸ್ ಕಮಿಟಿ ಸದಸ್ಯರಾಗಿರ್ತಕ್ಕಂಥ ಏಜಾಜ್ ಅವರು, ಯರಪ್ ರೆಡ್ಡಿ ಅವರು, ನಮ್ಮ ಗಜ ಅವರು, ಗಜ ಪೇರಿಮೆ ಶಂಕರಪ್ಪ ಅವರು, ರಾಜಣ್ಣ ಅವರು, ಆಂಜನೇಯರಣ್ಣ ಅವರು, ಆಮೇಲೆ ಕೃಷ್ಣಪ್ಪ ಅವರು, ವೆಂಕಟೇಶ್ ಅವರು, ರವಿ ಅವರು, ಜಯರಾಮ್ ರೆಡ್ಡಿ ಅವರು, ನಾಸೀರ್ ಅವರು, ಚೆನ್ನಕೇಶ್ವರ ರೆಡ್ಡಿ ಅವರು, ನಲಪ್ ರೆಡ್ಡಿ, ಬ್ಲ್ಯಾಕ್ ರೆಡ್ಡಿ ಅವರು. ಈ ಒಂದು ಕಾರ್ಯಕ್ರಮದಲ್ಲಿ ವ್ಯತ್ಯಾಸಗಳು ಹೇಳ್ತೀವಿ. 100 ದಿವಸ ಕಡ್ಡಾಯವಾಗಿ, 364 ದಿನಗಳಲ್ಲಿ 100 ದಿವಸ ಕಡ್ಡಾಯವಾಗಿ ಯಾವುದೇ ಸಂದರ್ಭದಲ್ಲಿ ನಮಗೆ ಉದ್ಯೋಗ ಬೇಕು ಅಂದ್ರೆ ನಿರಾಕರಣೆ ಮಾಡೋದಕ್ಕೆ ಅವಕಾಶ ಇಲ್ಲ. ಖಾತ್ರಿ ಆಯ್ತಾ? ಅದಕ್ಕೆ ಇವ್ರು ಏನ್ ಹೇಳ್ತಾ ಇದ್ದಾರೆ, ನಾವು 125 ದಿವಸ ಕೊಡ್ತಾ ಇದ್ದೀವಿ ಅಂತ. ಈಗ 364 ದಿವಸ ಕೊಟ್ಟಿರುವಂತ ಸಂದರ್ಭದಲ್ಲೇ ಇಡೀ ದೇಶದಲ್ಲಿ 2% ಮಾತ್ರ ನಾವು 100 ದಿವಸ ಮುಟ್ಟೋಕೆ ಸಾಧ್ಯ ಆಗಿದೆ. ಆದ್ರೆ ಆ ಅಧಿಕಾರ ಏನ್ ಕೆಲಸ ತಗೋಬೇಕು ಅಧಿಕಾರವನ್ನ ಗ್ರಾಮ ಪಂಚಾಯತಿಯಿಂದ ಕಿತ್ಕೊಂಡಿದ್ದಾರೆ. ಯಾರು ಎಲ್ಲಪ್ಪ ಹೋಗ್ಬೇಕು ಅಂದ್ರೆ ಪ್ರಧಾನ ಮಂತ್ರಿ ಗತಿಶಕ್ತಿ ಪೋರ್ಟಲ್. ಆ ಪೋರ್ಟಲ್ ಅಲ್ಲಿ ಏನೇನು ಕೆಲಸಗಳಿದಾವೆ, ಏನ್ ಅವರು ಅದನ್ನ ಸೇರಿಸ್ಕೊಂಡಿದ್ದಾರೆ, ಅವ್ರಿಗೆ ಸೂಚನೆ ಕೊಟ್ಟಂಗೆ ಕೆಲಸ ಮಾಡಬೇಕು. ನಿಮಗೆ ಪಂಚಾಯಿತಿಯಲ್ಲಿ ಅಧಿಕಾರ ಇಲ್ಲ. ಏನು 5 ವರ್ಷಗಳಲ್ಲಿ ಇಡೀ ದೇಶದ ಎಲ್ಲಾ ಗ್ರಾಮ ಪಂಚಾಯಿತಿಗೆ ಈ ಯೋಜನೆ ವಿಸ್ತರಣೆ ಆಗಿತ್ತು, ಅದರ ಅನುಕೂಲಗಳಾಗಿದ್ದಾವೆ. ಇವರು ಈಗ ಏನವರು ಸೂಚನೆ ಕೊಡ್ತಾರೆ ಆ ಪಂಚಾಯಿತಿಗಳು ಮಾತ್ರ ತಗೋಬಹುದು. ನಾಳೆ ಮುರುಗಮಲ್ಲ ಹೋಬಳಿಯಲ್ಲಿ ನಂದಗಾನಹಳ್ಳಿ ಪಂಚಾಯಿತಿಯಲ್ಲಿ ವಿ.ಬಿ.ಜಿ. ರಾಮ್ಜಿ ಇದನ್ನ ಅನುಷ್ಠಾನ ಮಾಡ್ತೀವಿ ಅಂತ ಹೇಳಿದಾಗ ಬರೀ ನಂದಗಾನಹಳ್ಳಿಯಲ್ಲಿ ಆಗುತ್ತೆ, ಮುರುಗಮಲ್ಲಾಗಿಲ್ಲ, ಪೆದ್ದೂರ್ಗಿಲ್ಲ, ಯಗ್ಗಕೋಟೆಗಿಲ್ಲ, ಭೂಮಶೆಟ್ಟಹಳ್ಳಿಗಿಲ್ಲ. ಈಗಾಗಲೇ ಇಡೀ ದೇಶ ವ್ಯಾಪ್ತಿ ಆಗಿರುವಂತದ್ದನ್ನ ನೀವು ಇಡೀ ದೇಶ ವ್ಯಾಪ್ತಿಯಲ್ಲಿ ಎಲ್ಲಾ ಗ್ರಾಮ ಪಂಚಾಯಿತಿಗೆ ಆಗತ್ತೆ ಅನ್ನೋ ಮಾತು ಯಾಕೆ ಹೇಳಿಲ್ಲ? ಒಂದು ಹಿಂದೆ 90% ಅನುದಾನ ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು, 10% ರಾಜ್ಯ ಸರ್ಕಾರ ಕೊಡ್ತಾ ಇತ್ತು. ಎಲ್ಲಿ ಮೆಟೀರಿಯಲ್ ಅಂದ್ರೆ ಎಲ್ಲಿ ಅದಕ್ಕೆ ಬೇಕಾದಂತ ಸವಲತ್ತುಗಳೇನಾದ್ರೂ ಖರೀದಿ ಮಾಡುವಂಥದ್ದು ಮತ್ತೊಂದಿದ್ರೆ, ಅಥವಾ ಸಿಮೆಂಟು ಮತ್ತೊಂದು ಈ ತರ ಇದ್ರೆ ಅದಕ್ಕೆ 25% ರಾಜ್ಯ ಸರ್ಕಾರ ಕೊಡ್ತಾ ಇತ್ತು, 75%
ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು. ಈಗ ಅದಿಲ್ಲ. ಬರಗಾಲ ಅಥವಾ ಏನಾದ್ರೂ ಒಂದು ಅತಿವೃಷ್ಟಿ ಆ ತರ ಏನಾದ್ರೂ ಇವತ್ತು ನೈಸರ್ಗಿಕ ಸಮಸ್ಯೆಗಳಾದಂತ ಸಂದರ್ಭದಲ್ಲಿ 100 ದಿವಸ ಇರುವಂತದ್ದನ್ನ 125, 150 ದಿವಸ ಮಾಡೋದಕ್ಕೆ ಅವಕಾಶ ಇತ್ತು, ವಿಸ್ತರಣೆ ಮಾಡಕ್ಕೆ ಅವಕಾಶ ಇತ್ತು. ಈಗ ಅದನ್ನ 125 ದಿವಸ ಮಾಡಿದ್ದೀವಿ. ನೀವೇನಾದ್ರೂ ಇಂಥ ಸಂದರ್ಭಗಳಲ್ಲಿ ಅದನ್ನ ವಿಸ್ತರಣೆ ಮಾಡಿದ್ರೆ ಸಂಪೂರ್ಣ ಹಣ ರಾಜ್ಯ ಸರ್ಕಾರ ಭರಿಸಬೇಕು. ಏನು 90% ಮತ್ತು 10% ಏನಿತ್ತು ಅದನ್ನ ಈಗ ಏನ್ ಮಾಡಿದ್ದಾರೆ, 60% ಕೇಂದ್ರ ಸರ್ಕಾರ, 40% ರಾಜ್ಯ ಸರ್ಕಾರ ಕೊಡ್ಬೇಕಂತೆ. ನಮ್ಮನೇಲಿ ಏನ್ ಖರ್ಚು ಮಾಡಬೇಕು ಅನ್ನೋದನ್ನ ಅವ್ರು ತೀರ್ಮಾನ ಮಾಡ್ತಾರೆ. ಅಂದ್ರೆ ಒಕ್ಕೂಟದ ವ್ಯವಸ್ಥೆ. ನಾಳೆ ನಾವು ಈ ದೇಶದ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಒಂದು ಕೋಆಪರೇಟಿವ್ ಫೆಡರಲಿಸಂ ಅಂತ ಏನ್ ಕರಿತೀವಿ, ರಾಜ್ಯಗಳ ಮತ್ತು ಕೇಂದ್ರದ ಸಂಬಂಧಗಳು ಯಾವ ರೀತಿ ಇರಬೇಕು, ಇಂಥ ಒಂದು ವ್ಯವಸ್ಥೆಯಲ್ಲಿ ರಾಜ್ಯಗಳ ಅಭಿಪ್ರಾಯ ತೆಗೆದುಕೊಳ್ತೀರಾ, ಏಕಾಏಕಿ ರಾಜ್ಯಗಳ ಮೇಲೆ ಹೆಚ್ಚುವರಿ 30% ಹೊರೆಯನ್ನು ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಏನು ಹೆಚ್ಚುವರಿ ಮಾನವ ದಿನಗಳನ್ನ ನಾವು ಹೆಚ್ಚು ಮಾಡುವಂತ ಸಂದರ್ಭ ಬಂದ್ರೆ ಅದರ ಸಂಪೂರ್ಣ ಖರ್ಚುಗಳು ಬರುವಂತದ್ದನ್ನ ರಾಜ್ಯ ಸರ್ಕಾರ ಭರಿಸಬೇಕು. ಇದು ಯಾವ ರೀತಿ ಸಾಧ್ಯ? ಏಕಾಏಕಿ ಏಕಪಕ್ಷೀಯವಾಗಿ ಈ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸರ್ವಾಧಿಕಾರಿಯ ರೀತಿಯಲ್ಲಿ ಇವತ್ತು ಈ ರೀತಿ ಕ್ರಮ ತೆಗೆದುಕೊಂಡಿದ್ದಾರೆ. ಇದರಲ್ಲಿ ಮತ್ತೊಂದು ವಿಶೇಷ ಏನಂದ್ರೆ, ಈ ಯೋಜನೆಯಲ್ಲಿ ಏನೆಲ್ಲ ನಾವು ಕೆಲಸಗಳನ್ನ ಮಾಡ್ತಾ ಇದ್ವಿ, ಈಗ ಲಕ್ಷ್ಮಣ ರೆಡ್ಡಿ ಅವರು ಕೆಲವೆಲ್ಲ ಹೇಳಿದ್ರು. ಕುರಿ ಶೆಡ್ಡು, ದನಗಳ ಶೆಡ್ಡು, ಅಂಗನವಾಡಿ ಕಟ್ಟಡ, ಶಾಲಾ ಕಾಂಪೌಂಡು, ಆಮೇಲೆ ನಮ್ಮ ಬದುಗಳು, ರೈತರ ಸ್ವಂತ ಜಮೀನಲ್ಲಿ ಕೆಲಸ ಮಾಡ್ಕೊಳ್ಳೋದು, ಇದು ಯಾವುದಕ್ಕೂ ನಿಮಗೆ ಅಧಿಕಾರ ಇಲ್ಲ. ಕನ್ವರ್ಜೆನ್ಸ್ ಅಂದ್ರೆ ಅಂಗನವಾಡಿ ಕಟ್ಟಬೇಕಾದ್ರೆ 8 ಲಕ್ಷ ಉದ್ಯೋಗ ಖಾತ್ರಿಯಲ್ಲಿ ತಗೋಬೋದಾಗಿತ್ತು. ಇಲಾಖೆಯವರು 5 ಲಕ್ಷ ಕೊಟ್ರೆ 13 ಲಕ್ಷಕ್ಕೆ ಅಂಗನವಾಡಿ ಆಗ್ತಾ ಇತ್ತು. ಅದತ್ತನ್ವೇ ಅದಕ್ಕೆ ಇಂಗ್ಲಿಷ್ ಅಲ್ಲಿ ಕನ್ವರ್ಜೆನ್ಸ್ ಅಂತಾರೆ, ಹೊಂದಾಣಿಕೆ ಮಾಡೋದು, ಹೊಂದಿಸೋದು. ಆ ಹೊಂದಿಸುವಂತ ಕೆಲಸ ಕೂಡ ಈಗ ನಿಮಗೆ ಅಧಿಕಾರ ಇಲ್ಲ. ಪಂಚಾಯತಿಗೆ ಸೂಚನೆ ಮಾಡ್ತಾರೆ, ಪ್ರಧಾನ ಮಂತ್ರಿ ಗತಿಶಕ್ತಿಯಲ್ಲಿ ಏನಿರ್ತದೆ, ನಾಳೆ ಬೆಳಗ್ಗೆ ಚಿಂತಾಮಣಿ ಮುರುಗಮಲ್ಲ ರೋಡ್ ತಗೋಬೇಕು ಅಂದ್ರೆ ನೀವು ಅಲ್ಲೋ ಕೆಲಸ ಮಾಡಬೇಕು. ರೈತರು ಯಾರು ಇವತ್ತು ಉದ್ಯೋಗ ಬೇಕು ಅಂತ ಕೇಳ್ತಾರೆ, ಜಾಬ್ ಕಾರ್ಡ್ ಇರೋರು, ಅವರಲ್ಲೂ ಹೋಗ್ಬೇಕು. ಈ ರೀತಿಯಾಗಿ ಅವ್ರದೇ ಆದಂತ ಒಂದು ಸಂಪೂರ್ಣ ಹಿಡಿತ ಇಟ್ಕೋಬೇಕು ಅಂತಕ್ಕಂಥದ್ದು. ಅವ್ರು ಹೇಳ್ತಾರೆ ಬಹಳ ಭ್ರಷ್ಟಾಚಾರ ಆಗ್ತಾ ಇತ್ತು ಗ್ರಾಮ ಪಂಚಾಯತಿಗಳಲ್ಲಿ. ಭ್ರಷ್ಟಾಚಾರ ಆಗಿಲ್ಲ ಅಂತ ನಾವು ಹೇಳೋದಿಲ್ಲ, ಆದ್ರೆ ಎಷ್ಟು ಮಟ್ಟಿಗಾಗಿತ್ತು ಭ್ರಷ್ಟಾಚಾರ, ಎಲ್ಲೇನಾದ್ರೂ ದುರುಪಯೋಗ ಆಗಿದ್ರೆ ಅದನ್ನ ತನಿಖೆ ಮಾಡಿ ಅದನ್ನ ಬಿಗಿ ಮಾಡಿ. ಈಗ 2 ವರ್ಷದಲ್ಲಿ ಅವ್ರು ತಂದಂತ ಒಂದು ಬಿಗಿ ಕಾರ್ಯಕ್ರಮ ಅಂತ ಹೇಳಿ ಹೇಳ್ತಾರಲ್ಲ, ಎಷ್ಟು ಇವತ್ತು ಗ್ರಾಮಗಳಲ್ಲಿ ಕೆಲಸ ಆಗಿದೆ ಹೇಳ್ಬಿಡು. 2 ವರ್ಷದಿಂದ ಇದಕ್ಕೆ ಸ್ಲೋ ಪಾಯ್ಸನ್ ಕೊಟ್ಟಂಗೆ ಮನ್ರೇಗಾನ ಸಾಯಿಸುವಂತ ಕೆಲಸ ಮಾಡ್ತೀವಿ. ನಾನು ಹೇಳುವಂಥದ್ದು ಗ್ರಾಮೀಣ ಪ್ರದೇಶಗಳಲ್ಲಿ ಕೆಲಸ ಕಾರ್ಯಗಳು ಹೆಂಗ್ ಆಗ್ಬೇಕು. ಇವತ್ತು ನಮ್ಮ ಕಡೆ ಅಷ್ಟು ಒತ್ತಡ ಇಲ್ಲದಿದ್ರು ಕೂಡ ಉತ್ತರ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದಲ್ಲಿ ಬಡತನ ಇದೆ, ದೊಡ್ಡ ಮಟ್ಟದಲ್ಲಿ ಉದ್ಯೋಗ ಬೇಕು ಅಂತ ಹೇಳಿ ಬಯಸುವಂತ ಜನ ಜಾಸ್ತಿ ಇದ್ದಾರೆ. ಒಂದೊತ್ತು ಊಟ ಮಾಡೋದಕ್ಕೂ ತೊಂದರೆ ಇದೆ. ಇವತ್ತು ಒಳ್ಳೆ ಕೆಲಸಗಳು ಬಹಳಷ್ಟು ಆಗಿದ್ದಾವೆ, ಬಹಳಷ್ಟು ಊರುಗಳಲ್ಲಿ. ಅಲ್ಲ ಬೈ, ಕಲ್ಯಾಣಿಗಳು ಎಷ್ಟು ಊರುಗಳಲ್ಲಿ ಇವತ್ತು ಕಲ್ಯಾಣಿ ಅಭಿವೃದ್ಧಿ ಆಗಿದ್ದಾವೆ. ಇವತ್ತು ಎಷ್ಟು ಊರುಗಳಲ್ಲಿ ಇವತ್ತು ಕೆರೆಯಲ್ಲಿ ಹೂಳು ತೆಗೆದಿದ್ದಾರೆ, ಎಷ್ಟು ಊರುಗಳಲ್ಲಿ ಇವತ್ತು ಚರಂಡಿ ಕೆಲಸಗಳಾಗಿದ್ದಾವೆ, ಎಷ್ಟು ಊರುಗಳಲ್ಲಿ ಇವತ್ತು ಸಿಮೆಂಟ್ ರಸ್ತೆಗಳಾಗಿದ್ದಾವೆ. ಇದೆಲ್ಲ ಎಲ್ಲಿಂದ ಆಯಿತು? ಇವತ್ತು ಒಂದು ಆಸ್ತಿ ಸೃಷ್ಟಿ ಆಗಿದೆ ಇಲ್ವೋ ಹಳ್ಳಿಗಳಲ್ಲಿ? ಇವೆಲ್ಲ ಸರ್ಕಾರ ಮಾಡಕ್ ಸಾಧ್ಯ ಆಗ್ತಿತ್ತಾ? ಬೇರೆ ಬೇರೆ ಯೋಜನೆಗಳಲ್ಲಿ ಮಾಡಕ್ ಸಾಧ್ಯ ಆಗ್ತಿತ್ತಾ? ಇಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ಆಸ್ತಿ ಸೃಜನೆ ಆಗಿದೆ.
ಬರಗಾಲ ಬಂದಂತ ಸಂದರ್ಭದಲ್ಲಿ 24-25ನೇ ಇಸ್ವಿಯಲ್ಲಿ 19 ಕೋಟಿಯಷ್ಟು ಇವತ್ತು ಜಾಬ್ ಕಾರ್ಡ್ ಇತ್ತು ಈ ದೇಶದಲ್ಲಿ. ನಮ್ಮ ರಾಜ್ಯದಲ್ಲಿ 25-26ರಲ್ಲಿ 71.18 ಲಕ್ಷ ಜನ ಉದ್ಯೋಗ ಖಾತ್ರಿ ಯೋಜನೆಯ ಸಕ್ರಿಯವಾದಂತ ಜಾಬ್ ಕಾರ್ಡ್ ಹೋಲ್ಡರ್ಸ್ ಇದ್ರು. ಅದರಲ್ಲಿ 36.75 ಲಕ್ಷ ಅಂದ್ರೆ 51% ಮಹಿಳೆಯರು ಇದ್ದಾರೆ. ದೇಶದಲ್ಲಿ 12.16 ಕೋಟಿ 12.16 ಕೋಟಿ ಜಾಬ್ ಕಾರ್ಡ್ಸ್ ಇತ್ತು ಸರಾಸರಿ ಇದರಲ್ಲಿ. ಅದರಲ್ಲಿ 53.61% ಏನು ಮಹಿಳೆಯರಿದ್ದಾರೆ. ಅದರಲ್ಲಿ ಅಂದ್ರೆ 6.21 ಕೋಟಿ. ಇದರಲ್ಲಿ ಪರಿಶಿಷ್ಟ ಜಾತಿ 17%, ಪರಿಶಿಷ್ಟ ಪಂಗಡ 11%. ಯಾರಿಗಿದು ದೊಡ್ಡ ಮಟ್ಟದಲ್ಲಿ ಉಪಯೋಗ ಆಯ್ತು. ಇದರಲ್ಲಿ ಇನ್ನೊಂದು ಮಾಡಿದ್ದಾರೆ, 125 ದಿವಸ ಅಂತ ಹೇಳ್ತಾರಲ್ಲ. ಹಿಂದೆ ಮನ್ರೇಗಾ ಅಲ್ಲಿ 364 ದಿವಸನೂ ಯಾವಾಗ ಬೇಕಾದ್ರೂ 100 ದಿವಸ ಹೋಗ್ಬೋದಿತ್ತು. ಇಲ್ಲಿ ಕೊಯ್ಲು ಮಾಡುವಂತ ಸಂದರ್ಭದಲ್ಲಿ ಅಂದ್ರೆ ಕೊಯ್ಲು ಬಂದಂತ ಸಂದರ್ಭದಲ್ಲಿ ಬೆಳೆ ಕೆಲವು ಕೊಯ್ಲು ಬಂದಂತ ಸಂದರ್ಭದಲ್ಲಿ 60 ದಿವಸ ಮಾಡೋಂಗಿಲ್ಲ. ಅವ್ರ ಇಚ್ಛೆ, ಯಾರು ಕೂಲಿ ಬೇಕು ನಮಗೆ ಕೆಲಸ ಬೇಕು ಅನ್ನೋರು ಅವರು ಎಲ್ಲಿ ಬೇಕಾದ್ರೂ ಅವರು ಕೆಲಸ ಮಾಡ್ಬೋದು. ಆಮೇಲೆ ಇನ್ನ ಒಂದು ಬಹಳ ಮುಖ್ಯವಾದಂತ ವಿಚಾರ, 89-90 ರೂಪಾಯಿಂದ ಪ್ರಾರಂಭ ಆಯಿತು ಏನು ಲೇಬರ್ ಪ್ರತಿ ದಿವಸ. ಯಾಕೆ ಬಂದ ಏನಕ್ಕ ಇವತ್ತು 375 ರೂಪಾಯಿ ಆಗಿದೆ. ಅಂದ್ರೆ ಪ್ರತಿ ಸಂದರ್ಭದಲ್ಲೂ ಇವತ್ತು ನಮ್ಮ ಇನ್ಫ್ಲೇಷನ್ ಆಗ್ತಾ ಇದೆ, ಹಣದುಬ್ಬರ ಆಗ್ತಾ ಇದೆ. ಆ ಹಣದುಬ್ಬರದ ಭಾಗವಾಗಿ ಇವತ್ತು 375 ರೂಪಾಯಿ ಆಗಿದೆ. ಅದು ಇವತ್ತಿಲ್ಲ. ತನ್ವೀರ್ ಅವರಪ್ಪ ಮನೆ ಕಟ್ಟಿದ್ದಾರೆ. ತನ್ವೀರ್ ಹೋಗುವ ಮನೆ ಕಟ್ಟು ತನ್ವೀರ್ ಸಂಸಾರ ಮಾಡಿದ್ದಾನಲ್ಲಿ. ಈಗ ತನ್ವೀರು ಸ್ವಲ್ಪ ಆರ್ಥಿಕವಾಗಿ ಬಲ ಆಗಿದ್ದಾನೆ ಅಂತೇಳಿ ಹಿಂದೆ ಇದ್ದಂತ ರೆಡ್ ಆಕ್ಸೈಡ್ ಹೊಡೆದಾಕ್ಬಿಟ್ಟು ಒಂದು ಒಳ್ಳೆ ಗ್ರೆನೇಟ್ ಹಾಕ್ಬಿಟ್ಟು ಎಲ್ಲ ವ್ಯವಸ್ಥೆ ಮಾಡಿದ ತಕ್ಷಣ ಏಂ ಕಟ್ಟೇಶನಪ್ಪ తన్వీర్ ఇల్లు పాయా వేసింది వాళ్ళప్పుడు, పిల్లర్లు వేసి గోడలు కట్టి దాన్ని మూతి పెట్టింది వాడప్పుడు. సైట్ అంతా సేరే ఎప్పుడు వచ్చి అది ಯಾವುದೋ పలుకులేసే పట్టుకే ಬರ್ತಾರ. ಓ ಎಂತ ಸೇರಿಸಿನಪ್ಪ ಅನ್ನೋ ಪರಿಸ್ಥಿತಿ. ಅಂದ್ರೆ ನಾನು ಹೇಳ್ತಾ ಇರೋದು, ಈ ದೇಶ ಇವತ್ತು ಎಲ್ಲಾ ರಂಗಗಳಲ್ಲಿ ಇವತ್ತು ಸೈನ್ಯ ಯಾರು ಕಟ್ತರು ಈ ದೇಶದಲ್ಲಿ, ಇವೆಲ್ಲವನ್ನ ನಾವು ನೋಡ್ಬೇಕು. ಅವತ್ತು ಸ್ವತಂತ್ರ ಬಂದಾಗ ನಮ್ಮ ಸೈನ್ಯದ ಗಾತ್ರ ಎಷ್ಟಿತ್ತು, ನಮ್ಮಲ್ಲಿ ಎಷ್ಟು ಹಡಗುಗಳಿತ್ತು, ಕ್ಷಿಪಣಿಗಳಿತ್ತು, ನಮ್ಮಲ್ಲಿ ವಿಮಾನಗಳೆಷ್ಟಿತ್ತು, ಫೈಟರ್ಸ್ ಎಷ್ಟಿತ್ತು, ಇವೆಲ್ಲ ಲೆಕ್ಕಗಳಿದ್ದಾವೆ. ಇದೆಲ್ಲ ಯಾರು ಮಾಡಿದ್ದು? ಇದೆಲ್ಲ ನಾವು ಇದನ್ನ ಏನಾಗ್ತದೆ ಜನಕ್ಕೆ, ನಮ್ಮ ಮನಮೋಹನ್ ಸಿಂಗ್ ಅವರು, ದಿವಂಗತ ಪ್ರಧಾನಮಂತ್ರಿಗಳು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಬಹುಶಃ 10 ವರ್ಷದಲ್ಲಿ ಕೊಟ್ಟಂತ ಕಾರ್ಯಕ್ರಮ. ಈ ದೇಶದ ನರಸಿಂಹರಾವ್ ಅವರ ಸರ್ಕಾರ ಇದ್ದಾಗ ಈ ದೇಶದ ಆರ್ಥಿಕ ಪರಿಸ್ಥಿತಿಯನ್ನ ಇವತ್ತು ಈ ಮಟ್ಟಕ್ಕೆ ಉಳಿಬೇಕಾದ್ರೆ ನರಸಿಂಹರಾವ್ ಅವರು ಮತ್ತು ಮನಮೋಹನ್ ಸಿಂಗ್ ಅವರ ಜೋಡಿ, ಇವತ್ತು ಆ ಜೋಡಿ ಏನಿದೆ ಇವತ್ತು ಇನ್ನೊಂದು ಜೋಡಿ ಬಂದು ಅದನ್ನ ಮುಗಿಸ್ತಾ ಇದೆ. ಇದನ್ನ ತಂದವರು ನಿಲ್ಲಿಸಿದವರು ನರಸಿಂಹರಾವ್. ಅದ್ರ ಬಗ್ಗೆ ಯಾರು ಮಾತಾಡಲ್ಲ. ಮನಮೋಹನ್ ಸಿಂಗ್ ಅವರ 10 ವರ್ಷದ ಆಡಳಿತ, ಮನಮೋಹನ್ ಸಿಂಗ್ ಅವರು ಮಾತು ಕಮ್ಮಿ, ಕೆಲಸ ಜಾಸ್ತಿ. ಈಗ ಮಾತು ಜಾಸ್ತಿ, ಕೆಲಸ ಕಮ್ಮಿ. ಜನಕ್ಕೆ ಏನಾಗಿದೆ, ಚೆನ್ನಾಗಿ ಮಾತಾಡುವಂತವ್ರಾದ್ರೆ ಜನ ಅದಕ್ಕೆ ಮರಳಾಗ್ತಾರೆ. ಚರಿತ್ರೆ ಯಾರಿಗೂ ಬೇಕಿಲ್ಲ, ಇತಿಹಾಸ ಯಾರು ಓದಲ್ಲ. ಅದರಿಂದ ನಾನು ಹೇಳುವಂಥದ್ದು ಇಷ್ಟೇ, ಇವತ್ತು ರಾಮ ಮತ್ತೊಂದು ಇದನ್ನ ಭಾವನಾತ್ಮಕವಾಗಿ ಇವತ್ತು ಜನರನ್ನ ಇವತ್ತು ಸಮಾಜದಲ್ಲಿ ಜಾತಿ ಧರ್ಮಗಳ ಬಗ್ಗೆ ಒಂದು ಕಂದಕವನ್ನ ಏರ್ಪಡಿಸಿ ರಾಜಕೀಯ ಲಾಭ ಪಡಿತಾ ಇದ್ದಾರೆ. ಒಂದು ಧರ್ಮವನ್ನು ಇವತ್ತೇನು ಭಾರತ ದೇಶ ವಿಭಜನೆ ಆಯಿತು ಸ್ವಾತಂತ್ರ್ಯ ಸಂದರ್ಭದಲ್ಲಿ, ಯಾರು ಇವತ್ತು ಈ ದೇಶದಲ್ಲಿ ಉಳಿದಿದ್ದಾರೆ, ಅಲ್ಪಸಂಖ್ಯಾತರು ಇರ್ಬೋದು, ಬೇರೆ ಅನ್ಯ ಧರ್ಮವರು ಇರ್ಬೋದು, ಇದು ಜಾತ್ಯತೀತ ರಾಷ್ಟ್ರ, ನಾವು ಇಲ್ಲೇ ನೆಲೆಸ್ತೀವಿ ಅಂತ ಉಳಿದಿರ್ತಕ್ಕಂಥದ್ದು. ಯಾರು ಇವರ ಅನುಮತಿಯನ್ನ ತಗೊಂಡು ಯಾರು ಉಳಿದಿದ್ದಲ್ಲ. ಅಂದು ಇದು ಜಾತ್ಯತೀತ ರಾಷ್ಟ್ರವಾಗಿ ಉಳಿಬೇಕು ಅಂತ ಮಾಡಿರ್ತಕ್ಕಂಥದ್ದು. ಯಾವುದೇ ಕಾರಣದಲ್ಲೂ ಯಾವುದೇ ಸಂದರ್ಭದಲ್ಲೂ ಹಿಂದೂಗಳ ಜನಸಂಖ್ಯೆ ಮತ್ತೊಂದು ಯಾವುದು ಕಮ್ಮಿ ಆಗಿರುವಂಥದ್ದು ಇಲ್ಲ.
ಇದನ್ನ ಯಾವುದನ್ನು ಇವತ್ತು ಲೆಕ್ಕಿಸದೆ ಇವತ್ತು ನಾವು ಹಿಂದೂ ರಾಷ್ಟ್ರ ಮಾಡ್ತೀವಿ. ಇದಕ್ಕೆ ಹಿಂದೂಸ್ತಾನ್ ಅಂತ ಕರೀತಾರೆ. ಹಿಂದೂಸ್ತಾನ್ ಅಂತ ಕರೆಯಲ್ವಾ? ಇದಕ್ಕೆ ಭಾರತ ಅಂತ ಕರಿತೀವಿ, ಹಿಂದೂಸ್ತಾನ್ ಅಂತೀವಿ, ಇಂಡಿಯಾ ಅಂತೀವಿ. ಅದನ್ನ ಮತ್ತೆ ಭಾರತ್ ಅಂತ ಬರೆಯಕ್ ಹೋಗ್ತಾರೆ. ಯಾರು ಭಾರತ್ ಅಂತ ಕರೆಯೋದಿಲ್ಲ? ಭಾರತ್ ಮಾತಾ ಕಿ ಜೈ ಅಂತೀವಲ್ಲ ನಾವೆಲ್ಲರೂ. ಅಂದ್ರೆ ಈ ಬರೀ ಕೇವಲ ರಾಜಕೀಯ ಲಾಭಕ್ಕೆ ಇವತ್ತು ಈ ರೀತಿ ಸಮಾಜವನ್ನ ಒಡೆಯುವಂತ ಕೆಲಸ ಆಗ್ತಾ ಇದೆ. ದಯವಿಟ್ಟು ನಾನು ಇಲ್ಲಿರ್ತಕ್ಕಂಥ ಅವ್ರಿಗೆ ಹೇಳುವಂಥದ್ದು, ಇದು ಏನಪ್ಪ ರಾಮನ ಪೇರು ಪೆಟ್ಟು ನಾನು ಉಣ್ಣಿಲ್ಲಪ್ಪ. ಗ್ರಾಮ ಪಂಚಾಯತಿ ಮೆಂಬರ್ಗಳಿಗೆ ಯಾರಿಗೂ ನೆಕ್ಸ್ಟ್ ನಾಳೆ ಕೆಲಸ ಇರಲ್ಲ. ಗ್ರಾಮದಲ್ಲಿ ಏನೋ ಕೆಲಸಗಳು ಆಗಲ್ಲ. ಗ್ರಾಮದಲ್ಲಿ ಹೋಗಿ ನೀವು ಎಲ್ಲರ ಹತ್ರ ಬಯಸ್ಕೋಬೇಕು. ಏನ್ ಬಿ ಓಟೇಸಿಂದ ಊರಿಕೆ ಮಾಡಿಸಬೇಕಾ ಅಂತ. ಇಡೀ ವಿಕೇಂದ್ರೀಕರಣ ವ್ಯವಸ್ಥೆ ಇವತ್ತು ಈ ಏನು ಇವತ್ತು ಇವರು ತಂದಿರತಕ್ಕಂಥ ಬದಲಾವಣೆ, ಇದರಿಂದ ಇವತ್ತು ಅದು ಕುಸಿದೋಗುತ್ತೆ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. ಇವತ್ತು ಗ್ರಾಮ ಮಟ್ಟದಿಂದ, ಗ್ರಾಮ ಪಂಚಾಯಿತಿ ಮಟ್ಟದಿಂದ, ಇವತ್ತು ಹೋಬಳಿ ಮಟ್ಟ, ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ದೇಶದ ಮಟ್ಟಕ್ಕೆ ಇವತ್ತು ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗಬೇಕು. ಬಹುಶಃ ನಿಮ್ಗೆಲ್ಲರಿಗೂ ರೆಸಲ್ಯೂಷನ್ ಮಾಡಬೇಕು, ಮತ್ತೊಂದು ಮಾಡಬೇಕು ಅಂತ ಬರ್ತದೆ. ನೀವೆಲ್ಲ ದಯವಿಟ್ಟು ಇದು ಸರಿ ಇಲ್ಲ, ಇದರಿಂದ ಏನು VBG ರಾಮ್ ಜಿ ಅಂತ ಏನು ಹೇಳ್ತಾ ಇದ್ದೀರಾ, ಇದು ಇಡೀ ಒಂದು ಬಡವರ ಒಂದು ಬದುಕಿನ ಮೇಲೆ ದೊಡ್ಡ ಆಘಾತಕಾರಿಯಾದಂತಹ ಕಾಯ್ದೆ ಅಂತ ಹೇಳಿ ಇದನ್ನು ಕೂಡಲೇ ಕೇಂದ್ರ ಸರ್ಕಾರ ಹಿಂಪಡಿಬೇಕು ಅಂತ ಹೇಳಿ, ಮನ್ರೇಗಾ ಏನಿತ್ತು ಅದು ಪುನರ್ ಸ್ಥಾಪನೆ ಆಗ್ಬೇಕು ಅಂತಕ್ಕಂಥದ್ದನ್ನ ನೀವೆಲ್ಲರೂ ಅದನ್ನ ಹೇಳುವಂಥದ್ದು ಆಗ್ಬೇಕು ಅಂತಕ್ಕಂಥ ಸಂದೇಶ ಕೊಡಬೇಕು ಅಂತ ಇವತ್ತು ಇಲ್ಲಿ ಪಕ್ಷದ ಮುಖಾಂತರ ಬಂದು ಈ ಕಾರ್ಯಕ್ರಮ